ಹೊಸ ವರ್ಷ ಬರ್ತಾ ಇದೆ, ಮಸ್ತಾಗಿ ಪಾರ್ಟಿ ಮಾಡೋಣ, ಎಂಜಾಯ್ ಮಾಡೋಣ ಅಂದ್ಕೊಂಡಿರುವಂಥ ರೋಮಿಯೋಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. ಸಿಸಿಬಿ ಪೊಲೀಸರಿಂದ ಆಪರೇಷನ್ ರೋಮಿಯೋ ಕಾರ್ಯಾಚರಣೆ ನಡೆಯುತ್ತೆ. ರಾತ್ರಿ ಇಡೀ ನಡು ರಸ್ತೆಯಲ್ಲಿ ಅಥವಾ ರಾತ್ರಿ ಇಡೀ ರಸ್ತೆಯಾದ್ಯಂತ ಸುತ್ತಾಡೋ ರೋಡ್ ರೋಮಿಯೋಗಳಿಗೆ ಕ್ಲಾಸ್ ತೆಗೆದುಕೊಳ್ಳೋದು ಗ್ಯಾರಂಟಿ. ಹಾಗಾಗಿನೇ ಸ್ವಲ್ಪ ನೋಡಿಕೊಂಡು ಇತಿಮಿತಿಯಲ್ಲಿ ರೂಲ್ಸ್ ಪ್ರಕಾರ ಎಂಜಾಯ್ಮೆಂಟ್ ಮಾಡೋದು ಒಳ್ಳೆಯದು. ರಾತ್ರಿ ಇಡೀ ನಾವು ರಸ್ತೆಯಲ್ಲೆಲ್ಲ ಸುತ್ತಾಡ್ತೀವಿ, ಮಜಾ ಮಾಡ್ತೀವಿ ಅಂತ ಅಂದರೆ ನಡೆಯಲ್ಲ. ತಡರಾತ್ರಿ ಸಿಸಿಬಿಯಿಂದ ಆಪರೇಷನ್ ರೋಮಿಯೋ ಹೆಸರಲ್ಲಿ ಸ್ಪೆಷಲ್ ಡ್ರೈವ್ ಕೂಡ ಇರುತ್ತೆ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಹಿನ್ನೆಲೆ ಪೊಲೀಸರ ಕಾರ್ಯಾಚರಣೆ ಜೋರಾಗಿರುತ್ತೆ. ಸುಖ ಸುಮ್ಮನೆ ಕುಡಿದು ಅಡ್ಡಾಡೋರಿಗೆ ಸಿಸಿಬಿ ಪೊಲೀಸ್ ಸಖತ್ ಕ್ಲಾಸ್ ತೆಗೆದುಕೊಳ್ತಾರೆ. ರಸ್ತೆಯಲ್ಲಿ ಕೂಗಾಡ್ತಾ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರಿಗೂ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಕೋರಮಂಗಲ ಸುತ್ತಮುತ್ತ ಸಿಸಿಬಿ ಸ್ಪೆಷಲ್ ಕಾರ್ಯಾಚರಣೆ ಇರುತ್ತೆ. 200ಕ್ಕೂ ಹೆಚ್ಚು ರೋಡ್ ರೋಮಿಯೋಗಳನ್ನ ವಶಕ್ಕೆ ಪಡೆದು ವಾರ್ನಿಂಗ್ ಕೂಡ ಮಾಡಲಿದ್ದಾರೆ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಂಥ 200ಕ್ಕೂ ಹೆಚ್ಚು ಮಂದಿಗೆ ಈಗಾಗಲೇ ಫೈನ್ ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಅಂದರೆ ಫೈನ್ ಕಟ್ಟಲೇಬೇಕು. ನ್ಯೂ ಇಯರ್ ಮೂಡ್ನಲ್ಲಿದ್ದಂಥ ರೋಡ್ ರೋಮಿಯೋಗಳಿಗೆ ಬಿಗ್ ಶಾಕ್ ಆಗಿದೆ. ಈಗ ಸಹಜವಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂತ ಅಂದರೆ ಬೆಂಗಳೂರಲ್ಲಿ ಈ ಒಂದೇ ಕೋರಮಂಗಲ ಆಗಿರ್ಬೋದು, MG ರೋಡ್, ಈ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಈ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಯುವಕ ಯುವತಿಯರು, ಅದರಲ್ಲೂ ಪ್ರೇಮಿಗಳೇ ಹೆಚ್ಚು. ಸೊ ಎಂಜಾಯ್ ಮಾಡಬೇಕು ಅಂತ ಹೋಗಿರ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಬಟ್ ರಾತ್ರಿ 1 ಗಂಟೆ ಆದ ನಂತರವೂ ಕೂಡ ನಾವು ಸುತ್ತಾಡ್ತೀವಿ ರೋಡು ಅಂತ ಅಂದರೆ ಅದು ನಡೆಯಂಗಿಲ್ಲ. ಈ ಬಾರಿ ಪೊಲೀಸರು ಭಾಳ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಪ್ರತಿ ರೋಡ್ನಲ್ಲೂ ಕೂಡ ತಿರುಗಾಡ್ತಾನೆ ಇರ್ತಾರೆ, ಪೊಲೀಸ್ ವಾಹನ ಓಡಾಡ್ತಾನೆ ಇರುತ್ತೆ. ಅಂದರೆ ಒಂದು ರೂಲ್ಸ್ ಇದೆ ಈ ಬಾರಿ, 1 ಗಂಟೆವರೆಗೂ ಪಾರ್ಟಿ ಮಾಡಿ, ಎಂಜಾಯ್ ಮಾಡಿ, ಬೇಡ ಅನ್ನಲ್ಲ. ಆದರೆ 1 ಗಂಟೆ ನಂತರ ಏನಾದರೂ ನೀವು ರೋಡ್ ಸುತ್ತೀನಿ ಅಂತ ಅಂದರೆ ಬಿಡೋ ಮಾತೇ ಇಲ್ಲ. ಕುಡ್ಕೊಂಡು ತಿರುಗಿಕೊಂಡಿದ್ರೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಈಗಾಗಲೇ 200ಕ್ಕೂ ಹೆಚ್ಚು ರೋಡ್ ರೋಮಿಯೋಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ನಿಮಗೆ ಮತ್ತೊಂದು ಕಡೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ದೃಶ್ಯದಲ್ಲಿ ನಾವು ನೋಡಿ. ಅಲ್ಲಿ ಎಲ್ಲ ಇವರು ಹುಡುಗರಿದಾರಲ್ಲ, ರಾತ್ರಿ 1 ಗಂಟೆ ಸುಮಾರು 1 ಗಂಟೆ ಆದ ನಂತರವೂ ಕೂಡ ಸುತ್ತಾಡ್ತಾ ಇದ್ದಂಥವ್ರು ಇವರು ಕುಡ್ಕೊಂಡು. ಸೊ ಹಂಗಾಗಿನೇ ಇವರನ್ನು ಕರ್ಕೊಂಡು ಬಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿಸಿಬಿ ಪೊಲೀಸರು. ರಾತ್ರಿ ಇಡೀ ಸುತ್ತಾಡಿದರೆ ಬಿಡೋ ಮಾತೇ ಇಲ್ಲ. ನೆಟ್ಟಿಗೆ ಪಾರ್ಟಿ ಮಾಡಬೇಕು, ನೆಟ್ಟಿಗೆ ಮನೆಗೆ ಹೋಗಬೇಕು. ಇಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡೋದು, ಗಲಾಟೆ ಮಾಡೋದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಕಿರ್ಚಾಡೋದು, ಅರ್ಚಾಡೋದು ಇದೆಲ್ಲ ನಡೆಯೋದೇ ಇಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಈಗಾಗಲೇ ತಿಳಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಏನಿದು ಆಪರೇಷನ್ ರೋಮಿಯೋ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈಗಾಗಲೇ ಹೊಸ ವರ್ಷಾಚರಣೆ ಏನು ಕೇವಲ 1 ದಿನ ಬಾಕಿ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಸಿಟಿಯಲ್ಲಿರುವಂತ ಪೊಲೀಸರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿ ಯಾರ್ಯಾರು ಸುಮ್ನೆ ರೋಡ್ ರೋಮಿಯೋಗಳ ತರ ತಿರುಗಾಡ್ತಾರೋ ಅಂತವ್ರ ವಿರುದ್ಧ ಈಗಾಗಲೇ ಕಾರ್ಯಾಚರಣೆಗೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಒಂದು 3-4 ದಿನಗಳ ಹಿಂದೆ ಕೂಡ ಒಂದು ಸುದ್ದಿ ಆಗಿತ್ತು. ಓರ್ವ ಯುವತಿ ಕೂಡ ತನ್ನ ಪಾಡಿಗೆ ತಾನು ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ 3 ಜನ ಆಕೆಯನ್ನ ಹಿಂಬಾಲಿಸಿ ಆನಂತರ ಆಕೆಗೆ ಒಂದ್ ರೀತಿ ಟಾರ್ಚರ್ ಕೊಡುವಂತದ್ದು ಮಾಡಿರ್ತಾರೆ. ಸೊ ಈಗ ಆ ಒಂದು ವಿಚಾರ ಸಾಕಷ್ಟು ವೈರಲ್ ಆಗಿತ್ತು, ಮತ್ತೆ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಈಗ ಅದಕ್ಕೆ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ನೈಟ್ ಅಲ್ಲಿ ಯಾರ್ಯಾರು ಸುಮ್ನೆ ಓಡಾಟ ಮಾಡ್ತಾರೆ, ವೀಲಿಂಗ್ ಮಾಡ್ತಾರೆ, ಮತ್ತೆ ಎಲ್ಲೆಲ್ಲಿ ಸುಮ್ನೆ ನಿಂತ್ಕೊಂಡು ಸಿಗರೇಟ್ ಸೇದುವಂತದ್ದು, ಮದ್ಯ ಸೇವನೆ ಮಾಡುವಂತದ್ದು, ಮತ್ತೆ ಚುಡಾಯಿಸುವಂತದ್ದು, ಅಲ್ಲಿರುವಂತವ್ರಿಗೆ ಹಿಂಗೆ ಬೇರೆಯವ್ರಿಗೆ ತೊಂದರೆ ಕೊಡುವಂತವ್ರು, ಈ ರೀತಿಯಾಗಿ ಕೆಲವೊಂದು ಯಾರ್ಯಾರು ಇರ್ತಾರೋ ಅಂತವ್ರ ವಿರುದ್ಧ ಮಫ್ತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಈಗ ಅಂತವ್ರನ್ನ ಈಗಾಗಲೇ ನಿನ್ನೆ ಮತ್ತೆ ಮೊನ್ನೆ ಸೇರಿ 200ಕ್ಕೂ ಹೆಚ್ಚು ರೋಡ್ ರೋಮಿಯೋಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಆನಂತರ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಕರ್ನಾಟಕ ಪೊಲೀಸ್ ಕಾಯ್ದೆ 92ರ ಅಡಿಯಲ್ಲೂ ಕೂಡ ಈಗಾಗಲೇ ಅವರಿಗೆ ವಾರ್ನಿಂಗ್ ಕೊಟ್ಟು ಕೋರ್ಟ್ ನಲ್ಲೂ ಕೂಡ ನೀವು ಫೈನ್ ಕಟ್ಟಬೇಕು ಅಂತಾನು ಕೂಡ ಅವರಿಗೆ ಏನು ನಿರ್ದೇಶನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೋರಮಂಗಲ ಮತ್ತೆ ಬ್ರಿಗೇಡ್ ರೋಡ್, MG ರೋಡ್ ಆಗಿರ್ಬೋದು, ಮತ್ತೆ ಇಂದಿರಾನಗರ, ಮಾರ್ತಳ್ಳಿ ಈ ಭಾಗದಲ್ಲಿ ಸಾಕಷ್ಟು ಜನ ಓಡಾಟ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಹೀಗಾಗಿ 200ಕ್ಕೂ ಹೆಚ್ಚು ಜನನನ್ನು ಕೂಡ ಈಗಾಗಲೇ ಕರ್ಕೊಬಂದು ಸಿಸಿಬಿ ಪೊಲೀಸರು ಅವರ ಮಾತಿನಲ್ಲೇ ಏನೋ ಅವರ ಶೈಲಿಯಲ್ಲಿ ಈಗಾಗಲೇ ವಾರ್ನಿಂಗ್ ಅನ್ನು ಕೊಟ್ಟು ಆ ನಂತರ ಈಗಾಗಲೇ ಕೋರ್ಟ್ಗೂ ನೀವು ಫೈನ್ ಕಟ್ಟಬೇಕು ಅಂತ ಹೇಳಿ ಒಂದು ಪಿಟಿ ಕೇಸ್ ರೀತಿ ಹಾಕಿ ಕಳಿಸಿದ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.